ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗ್ತಾ ಇದೆ. ದೂರುದಾರ ಡಿಐಜಿ ಸೋಮಶೇಖರ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಕರ್ತವ್ಯ ಲೋಪ ಎಸಗಿದವರ ಸ್ಥಳಕ್ಕೆ ನಿಷ್ಠಾವಂತ ಅಧಿಕಾರಿಗಳ ನೇಮಕ ಆಗಿದೆ. ಡಿಐಜಿ ಸುರೇಶ್ ಸ್ಥಳಕ್ಕೆ ಮಹಿಳಾ ಡಿಐಜಿ ದಿವ್ಯಶ್ರೀ ಅವರ ನೇಮಕ ಆಗಿದೆ. ಡಿಐಜಿ ದಿವ್ಯಶ್ರೀ ಖುಷಿ ಮೈಸೂರು ಕಾರಾಗೃಹದ ಮುಖ್ಯ ಅಧೀಕ್ಷಕಿ. ಶಿವಮೊಗ್ಗ, ಮೈಸೂರು ಕಾರಾಗೃಹಗಳಲ್ಲಿ ಕರ್ತವ್ಯವನ್ನ ಡಿಐಜಿ ದಿವ್ಯಶ್ರೀ ಅವರು ನಿಭಾಯಿಸಿದಂತಹ ಎಕ್ಸ್ಪೀರಿಯನ್ಸ್ ಅವರಿಗಿದೆ. ಸೊ ಇಲ್ಲಿ ಕೊಳೆತು ಗಬ್ಬೆದ್ದು ನಾರ್ತಾ ಇರುವಂತಹ ಭ್ರಷ್ಟ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋದಕ್ಕೆ ಶಿ ಈಸ್ ದ ರೈಟ್ ಪರ್ಸನ್ ಅಂತ ಸರ್ಕಾರ ಸದ್ಯಕ್ಕೆ ಅವರನ್ನ ನಿಯುಕ್ತಿ ಮಾಡಿದೆ. ಅವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ಪರಪ್ಪನಗ್ರಹಾರದಲ್ಲಿ ಆಗುವಂತಹ ಸುಧಾರಣಾ ಕ್ರಮಗಳ ಮೂಲಕ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಕೊಳೆತು ಗಬ್ಬೆದ್ದು ನಾರ್ತಾ ಇರುವಂತಹ ಸಿಸ್ಟಮ್ ಅನ್ನು ರಿಪೇರಿ ಮಾಡ್ತೀವಿ ಅಂತ ಸರ್ಕಾರ ತೋರ್ಪಡಿಸ್ತಾ ಇದೆಯೋ ಅಥವಾ ನಿಜವಾಗ್ಲೂ ಮನಸ್ಸು ಮಾಡಿದ್ಯೋ ಗೊತ್ತಿಲ್ಲ. ಆದ್ರೆ ಈ ಅಧಿಕಾರಿ ಬರೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು, ಯಾವ ರೀತಿಯಾಗಿ ಪರಪ್ಪನಗ್ರಹಾರದಲ್ಲಿ ಸುಧಾರಣಾ ಕ್ರಮಗಳಾಗತ್ತೆ ಅಂತ. ಮಮತಾ ನಿನ್ನೆ ಏನು ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂತು, ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸಣ್ಣ ಮಟ್ಟದಲ್ಲಿ ಅಂದರೆ ಆ ಕೆಳ ಹಂತದ ಅಧಿಕಾರಿಗಳನ್ನಷ್ಟೇ ಸಸ್ಪೆಂಡ್ ಮಾಡಿ ಮೊದಲಿಗೆ ಆದೇಶ ಹೊರಡಿಸಿದ್ರು. ಯಾವಾಗ ಪಬ್ಲಿಕ್ ಟಿವಿ ಪದೇ ಪದೇ ಈ ಸುದ್ದಿಯನ್ನು ಪ್ರಸಾರ ಮಾಡಿ ಕೇವಲ ಕೆಳ ಹಂತದ ಅಧಿಕಾರಿಗಳು ಮಾತ್ರವಾ ಈ ಘಟನೆಗೆ ಕಾರಣ ಅಂತೇಳಿ ಪ್ರಶ್ನೆ ಮಾಡ್ತಾ, ಅದಾದ ನಂತರದಲ್ಲಿ ಸೂಪರ್ಡೆಂಟು, ಅಸಿಸ್ಟೆಂಟ್ ಸೂಪರ್ಡೆಂಟ್ ಇಬ್ಬರನ್ನು ಕೂಡ ಸೇರಿದಂತೆ 9 ಜನರನ್ನು ಸಸ್ಪೆಂಡ್ ಮಾಡಿ ಆದೇಶ ನೀಡಿದರು. ಆದರೆ ಮುಂದುವರೆದ ಭಾಗವಾಗಿ ಒಂದಷ್ಟು ನಿನ್ನೆ ಕೂಡ ತನಿಖಾಧಿಕಾರಿಗಳೇನಿಬ್ಬರು ನೇಮಕ ಮಾಡಿದ್ದಾರೆ. ಆ ಇಬ್ಬರು ಅಧಿಕಾರಿಗಳು ಜೈಲಿನ ಒಳಗಡೆ ಹೋಗಿ ಎಲ್ಲ ರೀತಿಯಲ್ಲಿ ತನಿಖೆ ಮಾಡಿ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳ ಕರ್ತವ್ಯ ಲೋಪ, ಯಾರ ನಿರ್ಲಕ್ಷ್ಯ ಇದರಲ್ಲಿ ಕಾಣಿಸ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಈಗ ಗೃಹ ಇಲಾಖೆಗೆ ಬೆಳಗಿನ ಜಾವನೇ ಸಲ್ಲಿಸಿದ್ರು. ಆ ಮಾಹಿತಿ ಆಧರಿಸಿ ಈಗ ಡಿಐಜಿ ಅವರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅವ್ರನ್ನ ವರ್ಗಾವಣೆ ಮಾಡಿ ಬೇರೊಂದು ದಕ್ಷ ಅಧಿಕಾರಿಯನ್ನು ಅಲ್ಲಿಗೆ, ಮಹಿಳಾ ಅಧಿಕಾರಿಯನ್ನು ಅಲ್ಲಿಗೆ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅದ್ರ ಜೊತೆಗೆ ಮತ್ತೊಂದು ಮಾಹಿತಿ ಕೂಡ ಇದೆ, ಅಂದರೆ ನೇರವಾಗಿ ಡಿಜಿಯನ್ನು ಕೂಡ ವರ್ಗಾವಣೆ ಮಾಡುವ ಸಾಧ್ಯತೆ ಕೂಡ ಇರೋದ್ರಿಂದ ಅದು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಮಾಹಿತಿ ಕೂಡ ಸ್ಪಷ್ಟವಾಗಿ ಹೊರಗಡೆ ಬರಬೇಕಾಗಿದೆ. ಈ ಮೂಲಕ ಇಡೀ ಏನು ಕಾರಾಗೃಹ, ಏನು ಪರಪ್ಪನಗ್ರಹಾರ ಜೈಲಿನ ಆಡಳಿತ ಮಂಡಳಿ ಏನು ಜೈಲಧಿಕಾರಿಗಳೇನಿದ್ದಾರೆ ಹಂತವಾಗಿ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಚೇಂಜ್ ಮಾಡಿ ಹೊಸದಾಗಿ ಏನು ಈ ಹಿಂದೆ ಇದ್ದಂಥ ಒಂದಷ್ಟು ನಿಯಮಗಳೇನಿದ್ವು ಅವನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾರ ನಿರ್ಲಕ್ಷ್ಯವು ಇದರಲ್ಲಿ ಎದ್ದು ಕಾಣಬಾರ್ದು. ಸಂಪೂರ್ಣವಾಗಿ ಪರಪ್ಪನಗ್ರಹಾರವನ್ನು ಅಂದರೆ ಈ ಭ್ರಷ್ಟ ವ್ಯವಸ್ಥೆಯಿಂದ ಹೊರಗಡೆ ತರುವಂಥ ಪ್ರಯತ್ನವನ್ನು ಈಗ ಗೃಹ ಇಲಾಖೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಅಡಿ ಇಟ್ಟಂತೆ ನಿನ್ನೆ 9 ಜನ, ಈಗ ಮತ್ತೊಬ್ಬರು ಡಿಐಜಿ ವರ್ಗಾವಣೆ ಆಗಿರುವಂಥದ್ದು ಈಗ ಇರುವಂಥದ್ದು. ಅದ್ರ ಜೊತೆಗೆ ಡಿಜಿ ಕೂಡ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಈ ಮೂಲಕ ಪರಪ್ಪನಗ್ರಹಾರ ಜೈಲಲ್ಲಿ ಆದಂಥ ಎಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿ ಆ ರೂಲ್ಸ್ನ ಟೈಟ್ ಮಾಡುವ ನಿಟ್ಟಿನಲ್ಲಿ ಗೃಹ ಇಲಾಖೆ ಚಿಂತನೆ ನಡೆಸಿರುವಂಥದ್ದು. ಮಮತಾ. ಆಲ್ ರೈಟ್ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಜಿಡ್ಡು ಕಟ್ಟಿರುವ ವ್ಯವಸ್ಥೆಯಲ್ಲಿ ಒಂದಷ್ಟು ಚೇಂಜಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅನ್ನೋದೇ ಕುತೂಹಲ.